ಇಡೀ ದೇಶ ಒಡೆಯುವಂತಹ ಕೆಲಸ ಇವತ್ತು ಅಮಿತ್ ಶಾ ಅವರ ಮಾಡಾಕೊಂತಿದ್ದಾರೆ. ಇಡೀ ನಮ್ಮ ರಾಷ್ಟ್ರದಲ್ಲಿ ಇರೋದು ಒಂದು 2% ಮತದಾರ ಇಟ್ಕೊಂಡು ಇಷ್ಟು ರಾಜಕಾರಣಿ ಮಾಡ್ಕೊಂಡು ಬಂದಾರಲ್ಲ, ಬರುವ ದಿನಗಳಲ್ಲಿ ಅದಕ್ಕೆ ಉತ್ತರ ಕೊಡುವಂಥ ನಮ್ಮ ಮತದಾರ ಸಡ್ಡು ನಿಂತಿದ್ದಾರೆ. ಮುಂದಿನ ಸರ್ಕಾರದ್ದು ಬೇರೆ ಸರ್ಕಾರ ಬರುವಂಥದ್ದು ನಮಗೆ ಅನಿಸಿಕೆ. ಸಾರ್ವಜನಿಕರಿಗಾಗಲಿ ನಮ್ಮ ಮತದಾರರಿಗಾಗಲಿ ಅವರ ಕ್ಷಮೆ ಕೇಳಬೇಕು. ಇಲ್ಲಾದರೆ ಅವರಿಗೆ ಕ್ಷಮೆ ಕೇಳಿಲ್ಲ ಅಂದ್ರೆ ಅವರ ನಮ್ಮ ದೇಶ ಬಿಟ್ಟು ಅವರಿಗೆ ಗಡಿಪಾಡ ಮಾರಬೇಕೆಂದು ನಮ್ಮ ಆಗ್ರಹಿಸ್ತೇವೆ ನಾವು. ಸರ್, ನಿಮ್ಮ ಹೆಸರು ಹೇಳಿ. ನನ್ನ ಹೆಸರು ಇಮ್ತಿಯಾಜ್ ಬಿಜಾಪುರ ಅಂತ, ಸಮತಾ ಸೇನಾ ಮುಖಂಡರು. ಸರ್, ಈಗ ಒನ್ ನೇಷನ್ ಒನ್ ಎಲೆಕ್ಷನ್ ಸಕ್ಸಸ್ ಆಗುತ್ತಾ? ಈ ಸಲ ಮೊನ್ನೆ ಸದನದಲ್ಲಿ ಕೇಂದ್ರದ ಗೃಹ ಸಚಿವರಾದ ಅಮಿತ್ ಶಾ ಅವರ ಒಂದು ಏನು ಹೇಳಿಕೆ ಕೊಟ್ಟರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಏನು ಒಂದು ಹೇಳಿಕೆ ಕೊಟ್ಟರಲ್ಲ, ಅದು ಇಡೀ ನಮ್ಮ ಜಗತ್ತಿನ ಭಾರತ ದೇಶದ ಒಂದು ಏನು ರಚನೆ ಮಾಡಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ತತ್ವ ಸಿದ್ಧಾಂತಗಳ ಬಗ್ಗೆ ಇವರು ಏನು ಒಂದು ಸಚಿವ ಸ್ಥಾನ ತೊಗೊಳಕ್ಕೆ ಪ್ರಮಾಣ ವಚನ ಮಾಡಿದಾರಲ್ಲ, ಅವ್ರು ನಿರೀಕ್ಷಿಸಿ ಏನತ್ತಲ್ಲ ತಾವೊಂದು ರಚನೆ ಮಾಡಲಿಕ್ಕೆ ಅವರು ಹೊಂಟಿದ್ದಾರೆ. ಅವರು ಅದರ ಸಲುವಾಗಿ ಇಡೀ ದೇಶ ಒಡೆಯುವಂತಹ ಕೆಲಸ ಇವತ್ತು ಅಮಿತ್ ಶಾ ಅವರ ಮಾಡಾಕೊಂತಿದ್ದಾರೆ. ಅದು ಯಾವುದೂ ಕಾಲಕ್ಕೂ ಅವರ ಏನೋ ಒಂದು ಹೇಮ್ ಇದೆ, ಆ ಹೇಮ್ ಅವ್ರದ್ದು ಸಕ್ಸಸ್ ಆಗಲಿಕ್ಕೆ ಅಸಾಧ್ಯವಾದ ಮಾತನ್ನು ಹೇಳೋಕ್ಕೆ ಬಯಸ್ತೇನೆ ನಾನು. ಸರ್, ಇನ್ನೊಂದು ಹಂಗೆ ಗಮನಿಸ್ತಾ ಹೋದರೆ ಈಗ ಗ್ಯಾರಂಟಿ ಹೆಂಗೆ ಸಕ್ಸಸ್ ಮಾಡಿದ್ರಲ್ಲ, ಸೊ ಅದೇ ರೀತಿ ಇವರು BJP ಅವರು ನಾವು ಒನ್ ನೇಷನ್ ಒನ್ ಎಲೆಕ್ಷನ್ ಸಕ್ಸಸ್ ಮಾಡ್ತೀವಿ ಅನ್ನೋ ಭರವಸೆಯಲ್ಲಿದ್ದಾರೆ. ಸರ್, ಅದು ನಮ್ಮ ದೇಶದ ಮತದಾರ ಏನದಾರಲ್ಲ, ಇವಂಥ ಏನೋ ಒಂದು ದೂರ ಘಟನೆಗಳನ್ನು ಹೇಳಿಕೆಯನ್ನು ಕೊಡ್ತಾರಲ್ಲ, ಅದಕ್ಕೆ ತಕ್ಕ ಅವರ ಪಾಠ ಕೊಡ್ತಾರೆ. ಹೌದು ಸರ್, ನಮ್ಮ ದೇಶದ ಬಿಟ್ಟವರು ಬೇರೆ ಇದು ಅಮೇರಿಕಾ ಆಗಲಿ ಇಂಡೋನೇಷ್ಯಾನ್ ಆಗಲಿ ಅದು ಏನೇನಲ್ಲ ಅವರು ಪೇಸ್ಟ್ ಕಾಪಿ ಮಾಡ್ಕೊಂಡಿಲ್ಲ ನಮ್ಮ ದೇಶದಾಗ ಒಂದು ರಾಜಕಾರಣಿ ಮಾಡ್ಕೊಂಡು ಬರತ್ತಿದ್ದಾರೆ. ಇದು ದೇಶದ ನಮ್ಮ ಮತದಾರರು ಅವರ ಭಾರತೀಯ ಜನತಾ ಪಾರ್ಟಿಗೆ ನೇರವಾಗಿ ಉತ್ತರ ಕೊಡ್ತಾರೆ ಬರುವ ಚುನಾವಣೆಯಲ್ಲಿ. ಯಾಕಂದರೆ ಬರುವ ಸರ್ಕಾರದಲ್ಲಿ ಅವರು ಯಾರೋ ಒಂದು ದೇಶ ಒಂದು ಒಡೆಯುವಂಥ ಏನು ಕೆಲಸ ಮಾಡ್ತಾಯಿದಾರಲ್ಲ, ಅವರು ಇಡೀ ನಮ್ಮ ರಾಷ್ಟ್ರದಲ್ಲಿ ಇರೋದು ಒಂದು 2% ಮತದಾರ ಇಟ್ಕೊಂಡು ಇಷ್ಟು ರಾಜಕಾರಣಿ ಮಾಡ್ಕೊಂಡು ಬಂದಾರಲ್ಲ, ಬರುವ ದಿನಗಳಲ್ಲಿ ಅದಕ್ಕೆ ಉತ್ತರ ಕೊಡುವಂಥ ನಮ್ಮ ಮತದಾರ ಸಡ್ಡು ನಿಂತಿದ್ದಾರೆ. ಇವಾಗಲೇ ಈಗ ಇದು ಮುನ್ನೆ ಚುನಾವಣೆ ಆದಾಗ ಎಲ್ಲರಿಗೂ ಅವ್ರಿಗೂ ಉತ್ತರ ಕೊಟ್ಟಿದ್ದಾರೆ. ಈಗ ಯಾಕಂದ್ರೆ ಅವರು ಅಮಿತ್ ಶಾ ಅವರು ಹೇಳ್ತಿದ್ರು ಮತ್ತು ನರೇಂದ್ರ ಮೋದಿಜಿ ಅವರು ಹೇಳ್ತಿದ್ರು 420 ಸೀಟು ನಾವು ಬರ್ತಿದ್ದಾವೆ ಅಂತ ಹೇಳ್ತಿದ್ದಾರೆ. ಯಾಕಂದ್ರೆ ಈ ದೇಶದಲ್ಲಿ ಅವ್ರ ಸರ್ಕಾರ ಎಷ್ಟರ ಮಟ್ಟಿಗೆ ಐತಿ, ಎಷ್ಟರ ಮಟ್ಟಿಗೆ ಅವ್ರು ಮತದಾನ ಹೋಲಿಸ್ಕೊಡ್ತಾರೆ, ತುಕುಡಿ ಸರ್ಕಾರ ಮಟ್ಟಿಗೆ ತುಂಬಂದು ಕುಂತಿದ್ದಾರೆ ಇವತ್ತು ಅವರು. ಇದಕ್ಕೆ ಮುಂದೆ ಏನೈತಲ್ಲ ಅವರು ಸರ್ಕಾರ ಆಗೋದೊಂದು ಭಾಳ ಕಷ್ಟ. ಮುಂದಿನ ಸರ್ಕಾರದ್ದು ಬೇರೆ ಸರ್ಕಾರ ಬರುವಂಥದ್ದು ನಮಗೆ ಅನಿಸಿಕೆ. ಸರ್, ನೆನ್ನೆ ಅವರು ಸದನದಲ್ಲಿ ಏನು ಒಂದು ಹೇಳಿಕೆ ಕೊಟ್ಟರಲ್ಲ, ಅದು ಭಾಳ ತಪ್ಪು ಘಟನೆ ಅದು. ಯಾಕಂದ್ರೆ ಅದು ಎಲ್ಲರಿಗೂ ಮತದಾರರಿಗೆ ಏನೈತಲ್ಲ ಸುಳ್ಳು ಸಂದೇಶ ಹೋಗುವಂಥವ್ರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆ ಹೇಳಿಕೆಗೆ ನಾವು ಎಲ್ಲರಿಗೂ ಖಂಡಿಸ್ತೇವೆ. ನಮ್ಮ ಭಾರತೀಯ ಸಾರ್ವಜನಿಕರಿಗಾಗಲಿ ನಮ್ಮ ಮತದಾರರಿಗಾಗಲಿ ಅವರ ಕ್ಷಮೆ ಕೇಳಬೇಕು. ಇಲ್ಲಾದರೆ ಅವರಿಗೆ ಕ್ಷಮೆ ಕೇಳಿಲ್ಲ ಅಂದ್ರೆ ಅವರ ನಮ್ಮ ದೇಶ ಬಿಟ್ಟು ಅವರಿಗೆ ಗಡಿಪಾಡ ಮಾರಬೇಕೆಂದು ನಮ್ಮ ಆಗ್ರಹಿಸ್ತೇವೆ ನಾವು. ನೋಡಿ ಸರ್, ದೇಶದ ಪ್ರಧಾನಿಗೆ ಅರಿವು ಆಗಬೇಕು. ಯಾಕೆ ಅರಿವು ಆಗ್ಬೇಕಂತ ನಾನು ಹೇಳ್ತೇನೆಂದ್ರೆ ಅವರು ಒಂದು ಅಲ್ಟಾಸಿಟಿನ, ಯಾಕಂದ್ರೆ ಅವ್ರ ಮೇಲೂ ಎಲ್ಲ ಸಿಕ್ಕಾಪಟ್ಟೆ ಇವು ಕ್ರಿಮಿನಲ್ ಕೇಸಸ್ಗಳು ಅದಾವೆ. ಆದರೂ ಸಹ ಅವ್ರಿಗೆ ಏನೈತಲ್ಲ ಕೇಂದ್ರದ ಒಂದು ಗೃಹ ಸಚಿವರು ಮಾಡ್ತಾರೆ ಅಂದ್ರೆ ಅದು ಅವ್ರದ್ದು ತಪ್ಪು ಕಲ್ಪನೆ. ಅದು ಅವ್ರಿಗೆ ವಜಾ ಮಾಡಬೇಕು ಅಥವಾ ಇಲ್ಲಾಂದ್ರೆ ಅವ್ರಿಗೆ ಗಡಿಪಾರು ಮಾಡಬೇಕಂತ ನನ್ನ ಅನಿಸಿಕೆ.